ಸಕ್ಕರೆ ನಾಡು ಮಂಡ್ಯದಲ್ಲಿ ವಿವಾಹಿತ ಯುವಕರ ವಿಚಿತ್ರ ಪ್ರಕರಣ ಕಂಡುಬಂದಿದೆ. ಮದುವೆಯಾಗದ ಯುವಕರಿಂದ ಪಂಚಾಯಿತಿ ವತಿಯಿಂದ ತಮಗೆ ಮಠ ಕಲ್ಪಿಸಿಕೊಡಿ ಅಂತ ಹೇಳಿ ವಿಚಿತ್ರ ಕೋರಿಕೆಯನ್ನ ಮುಂದಿಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಮರಳಿಗ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಮದುವೆಯಾಗಲು ಹೆಣ್ಣು ಸಿಗದೆ ಹತಾಶೆಗೊಂಡಿರುವಂತಹ ಯುವಕರು ನಮಗೊಂದು ಗ್ರಾಮದಲ್ಲಿ ಮಠ ಕಟ್ಟಿಸಿಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ. ತಮ್ಮೂರಿನ ಪಂಚಾಯಿತಿಯ ಗ್ರಾಮ ಸಭೆಗೆ ಯುವಕರು ಮಠಕ್ಕಾಗಿ ಬೇಡಿಕೆಯ ಪತ್ರವನ್ನ ಬರೆದಿದ್ದಾರೆ. ಗ್ರಾಮದಲ್ಲಿ ಮದುವೆಯಾಗದ 30ಕ್ಕೂ ಹೆಚ್ಚು ಯುವಕರಿಂದ ಮಠಕ್ಕಾಗಿ ಬೇಡಿಕೆ ಇಡಲಾಗಿದೆ. ಮದುವೆಯಾಗಲು ವಧು ಸಿಗದೆ ಹತಾಶೆಗೊಂಡಿರುವಂತಹ ಅವಿವಾಹಿತ ಯುವಕರು ಈ ರೀತಿಯಾದಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಪ್ರಸನ್ನ ಎಂಬ ಯುವಕನ ನೇತೃತ್ವದಲ್ಲಿ ಪಂಚಾಯಿತಿಗೆ ಮಠಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಅವಿವಾಹಿತ ಯುವಕರ ಈ ವಿಚಿತ್ರ ಅರ್ಜಿ ಕಂಡು ಒಂದು ಕ್ಷಣ ಸದಸ್ಯರು ಹಾಗೂ ಅಧಿಕಾರಿಗಳು ದಂಗಾಗಿದ್ದಾರೆ. ಯುವಕರು ನೀಡಿರುವ ಈ ಮನವಿಯನ್ನು ತಹಶೀಲ್ದಾರ್ ಗಮನಕ್ಕೆ ತರುವುದಾಗಿ ಪಂಚಾಯಿತಿ ಪಿಡಿಒ ತಿಳಿಸಿದ್ದಾರೆ. ತಮ್ಮೂರಿನ ಗಂಡು ಮಕ್ಕಳ ಹತಾಶೆ ಸ್ಥಿತಿಗೆ ಮಕ್ಕಳ ಪೋಷಕರು ಕೂಡ ಕಂಗಾಲಾಗಿದ್ದಾರೆ. ರೈತ ಕುಟುಂಬದ ಗಂಡು ಮಕ್ಕಳಿಗೆ ಹೆಣ್ಣು ಕೊಡದ ಸ್ಥಿತಿಗೆ ಪೋಷಕರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. 9/12/25 ಗ್ರಾಮ ಸಭೆ ಇದ್ದು, ಮರಳಿಗ ಗ್ರಾಮ ಸಭೆ. ಈ ಸಭೆಗೆ 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಮೇಡಮ್? ಅವರು ನಮ್ಗೆ ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಆಗದೆ ಇರೋಂತ ಮಕ್ಕಳು ಇದು ಕೊಟ್ಟಿದ್ದಾರೆ. ಈಗ ನಿಮ್ ಪಂಚಾಯತಿಯಿಂದ ಈ ರೀತಿ ಪಂಚಾಯತ್ ಇದನ್ನ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ. ಅಧಿಕಾರಿಗಳಿಗೆ ಅವ್ರಿಗೆ ಮಠ ಕಟ್ಕೊಡಕ್ ಅವಕಾಶ ಮಾಡ್ಕೊಡ್ತೀರಾ, ಜಾಗ ಕೊಡ್ತೀರಾ ಏನು ಅಂತ? ಸರ್ ನಮ್ಮೇಲೆ ಇಲ್ಲ, ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀರಿ. ಈ ರೀತಿ ಅರ್ಜಿ ಬಂದಿದೆ ನಿಮ್ಗೆ, ಏನ್ ಅನ್ಸುತ್ತೆ ನಿಮ್ಗೆ ಈ ರೀತಿ ವಿಶೇಷ ಪ್ರಕರಣ? ಸರ್ ಈಗ ಸರ್ವೇ ಸಾಮಾನ್ಯ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದೆ ಇರೋದು ಕಾಮನ್ ಆಗಿದೆ. ಈಗ ಸಭೆ ಕೊಟ್ಟವ್ರೆ, ಸರ್ವೇ ಸಾಮಾನ್ಯ ಏನಕ್ಕೆ ಮೇಡಮ್ ಹೆಣ್ಣು ಸಿಗ್ತಾ ಇಲ್ಲ? ನಾವೇನ್ ಹೇಳೋದು ಸರ್ ಅದಕ್ಕೆ? ನಿಮ್ ಅನಿಸಿಕೆ? ಈಗ ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಹಂಗಾಗಿ ಮಕ್ಕಳುಗಳೇ ಕಡಿಮೆ ಆಗಿದೆ. ಅದಕ್ಕೆ ಈ ರೀತಿ ಅರ್ಜಿ ಬಂದಿದೆ ಅಂತೀರಾ? ಹೌದು, ಅರ್ಜಿ ಬಂದಿದೆ. ನಿಮ್ಮ ಹೆಸರು ಮೇಡಮ್? ಸುನೀತಾ ಶ್ರೀನಿವಾಸ. ಆ ಸಂಬಂಧ ದಯವಿಟ್ಟು ಇದಕ್ಕೆ ನೀವು ಅದೇನ್ ಡಿಸಿಷನ್ ಮಾಡ್ತೀರಿ ಒನ್ನೋವರೆಗೆ ಮಾಡಿ. ಯಾಕಂದ್ರೆ ಟೈಮ್ ಇಲ್ಲ. ಆ ಕುಟುಂಬದವರು ಕೂಡ ಈಗ ಇದಾಗಿದ್ದಾರೆ. ಮನೆಯಿಂದನೂ ಕೂಡ ಬಹಳ ಸಾಕಷ್ಟು ಇದಾಗಿದ್ದಾರೆ. ಅವರು ಕೂಡ ಊಟ ಮಾಡಿಲ್ಲ. ದಯವಿಟ್ಟು ಇಲ್ಲಿಗೆ ನಾವು ಶವ ಸಂಸ್ಕಾರ ಮಾಡಕ್ಕೆ ಇಲ್ಲೇ ತಂದು ಇಲ್ಲೇ ನೀರು ಇಲ್ಲೇ ಮಾಡ್ತೀವಿ. ಶವ ಸಂಸ್ಕಾರನ ದಯವಿಟ್ಟು ನಂದವರಲ್ಲಿ ತಂತ್ರಾಂಶ ಡಿಲೀಟ್ ಆಗ್ಬೇಕು. ಮುಂಬರುವ ಭಾಗ ನೀವು ಅವ್ರ ಅಪ್ಲಿಕೇಶನ್ ರೈಸ್ ಮಾಡ್ಕೊಂಡು ಅವ್ರಿಗೆ ಈ ಕಥೆ ಮಾಡ್ಕೊಡ್ಬೇಕು. ಥ್ಯಾಂಕ್ ಯು.